Hello everyone, welcome to ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 38ನೇ ಪ್ರಶ್ನೆಯನ್ನ ಗಮನಿಸಿ. ಲೆಕ್ಕದ ಎಡಭಾಗ ಮತ್ತು ಬಲಭಾಗಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ಭಾಗಲಬ್ಧ ಸಂಖ್ಯೆಗಳ ವಿತರಣಾ ಗುಣವನ್ನ ಪರೀಕ್ಷಿಸಿ. ಸೊ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆ, ಸೊ ಇಲ್ಲಿ ಎಡಭಾಗ ಮತ್ತು ಬಲಭಾಗವನ್ನ ನಾವು ಬಿಡಿಸೋಣ. ಸೊ ಇಲ್ಲಿ ಮೊದಲು ಬ್ರಾಕೆಟ್ ನಲ್ಲಿ ಇರೋದನ್ನ ಸಾಲ್ವ್ ಮಾಡ್ಕೊಂಡ್ರೆ 6/5 ಇಂಟು, ಸೊ ಇಲ್ಲಿ ಛೇದಗಳು ಬೇರೆ ಬೇರೆ ಆಗಿದೆ. ಸೊ ಹಾಗಾಗಿ ಈ ಎರಡು ಛೇದದ ಲಸಾವನ್ನ ತಗೊಂಡ್ರೆ ಸೊ 14. ಸೊ ಅಂಶದಲ್ಲಿ 7 2 14, ಎರಡನ್ನ ಅಂಶಕ್ಕೆ ಗುಣಿಸಿದಾಗ 10 ಪ್ಲಸ್ 2 7 14, 7ನ್ನ ಅಂಶಕ್ಕೆ ಗುಣಿಸಿದಾಗ 7. ಓಕೆ, ಸೊ 6 ಡಿವೈಡೆಡ್ ಬೈ 5 ಗುಣಿಸು 10 ಪ್ಲಸ್ 7 17 ಡಿವೈಡೆಡ್ ಬೈ 5 ಗುಣಿಸು 14. ಸೊ ಇಲ್ಲಿ 10 ಪ್ಲಸ್ 7 17 ಆಯ್ತು. ಸೊ ಇಲ್ಲಿ ಡಿವೈಡೆಡ್ ಬೈ 14 ಆಗುತ್ತೆ. ಸೊ ಇಲ್ಲಿ 5 ಗುಣಿಸು 14, ಸೊ 6 ಗುಣಿಸು 17. ಸೊ ಅಂಶವನ್ನ ಅಂಶದೊಂದಿಗೆ ಛೇದವನ್ನ ಛೇದದೊಂದಿಗೆ ಗುಣಿಸಿದಾಗ 6 ಗುಣಿಸು 17 51 ಡಿವೈಡೆಡ್ ಬೈ 5 ಗುಣಿಸು 14 35. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಸೊ ಈಗ ರೈಟ್ ಹ್ಯಾಂಡ್ ಸೈಡ್ ಅನ್ನ ಸಾಲ್ವ್ ಮಾಡಿದ್ರೆ ಸೊ 6 ಡಿವೈಡೆಡ್ ಬೈ 5 ಗುಣಿಸು 5 ಡಿವೈಡೆಡ್ ಬೈ 7 ಪ್ಲಸ್ 6 ಡಿವೈಡೆಡ್ ಬೈ 5 ಗುಣಿಸು 1 ಡಿವೈಡೆಡ್ ಬೈ 2. ಸೊ ಇಲ್ಲಿ ಅಂಶವನ್ನ ಅಂಶದೊಂದಿಗೆ ಛೇದವನ್ನ ಛೇದದೊಂದಿಗೆ ಗುಣಿಸಿದಾಗ 5 6 30 ಡಿವೈಡೆಡ್ ಬೈ 35 ಪ್ಲಸ್ 6 1 6 ಪ್ಲಸ್ ಡಿವೈಡೆಡ್ ಬೈ 5 2 10. ಓಕೆ, ಸೊ ಇಲ್ಲಿ 30 ಡಿವೈಡೆಡ್ ಬೈ 35 ಪ್ಲಸ್, ಸೊ ಇಲ್ಲಿ ನೋಡಿ 6 ಮತ್ತು 10 ಇದೆ. ಸೊ ಇಲ್ಲಿ ಅಂಶ ಮತ್ತು ಛೇದವನ್ನ ನಾವು ಗಮನಿಸಿದ್ರೆ ಸೊ ಈ ಎರಡು ಸಂಖ್ಯೆಗಳು 2ರಿಂದ ಭಾಗ ಆಗತ್ತೆ. ಸೊ 2 3 6 2 5 10. ಸೊ 3 ಡಿವೈಡೆಡ್ ಬೈ 5 ಬರ್ತಾ ಇದೆ. ಸೊ ಈ ಎರಡು ಭಾಗಲಬ್ಧ ಸಂಖ್ಯೆಗಳ ಮೊತ್ತವನ್ನ ಗಮನಿಸಿದ್ರೆ ಸೊ 35 ಮತ್ತು 5 ಇದರ ಲಸಾ 35, ಅಂಶದಲ್ಲಿ 30 ಪ್ಲಸ್ 5 7 35, 7ನ್ನ 3ಕ್ಕೆ ಗುಣಿಸಿದಾಗ 21. ಸೊ ಈಸ್ ಈಕ್ವಲ್ ಟು 30 ಪ್ಲಸ್ 21 51 ಡಿವೈಡೆಡ್ ಬೈ 35. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ಏನಾಗಿದೆ, ರೈಟ್ ಹ್ಯಾಂಡ್ ಸೈಡ್ ಆಗಿದೆ. ಓಕೆ, ಸೊ ಇದು ವಿತರಣಾ ಗುಣವನ್ನ ಹೊಂದಿದೆ. ಥ್ಯಾಂಕ್ ಯು.